ಎಲ್ಲರ ಮನೆಯಲ್ಲಿ ಮನೆ ಫೋಟೋಗಳ ಮುಖಾಂತರ ಅವರ ಹೃದಯಗಳಲ್ಲಿ ಗಾಂಧಿ ಇದ್ದಾರೆ. ಗಾಂಧಿ ಕೊಂದೋರು ಯಾರು ಅಂತಲೂ ಕೂಡ ದೇಶದ ಜನತೆ ಗೊತ್ತಿದೆ. ಗಾಂಧಿನ ಯಾರು ಉಳಿಸ್ಕೊಂಡಿದ್ದಾರೆ, ಯಾರು ಬೆಳೆಸ್ತಾ ಇದ್ದಾರೆ ಅಂತ ಕೂಡ ದೇಶದ ಜನತೆ ಗೊತ್ತಿದೆ. ಇದು ಒಂದು ನಿಲುವು ಜನರ ಮುಂದೆ ಇದೆ. ಜನರು ಯಾವತ್ತೂ ಕೂಡ ಗಾಂಧಿಯನ್ನು ಮರೆಯಲ್ಲ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಮರೆಯಲ್ಲ. ಈ ಷಡ್ಯಂತ್ರವನ್ನು ಸಹಿಸಲ್ಲ. ಏನು ಈ ರೀತಿ ಕೆಲಸಗಳ ಮುಖಾಂತರ ಅವ್ರು ಏನು ಮಾಡ್ತಾ ಇದ್ದಾರೆ, ಓಟ್ ಚೋರಿ ಮುಖಾಂತರ ಇರ್ಬೋದು ಅಥವಾ ನಾಯಕರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಇರ್ಬೋದು, ಅದರಿಂದ ಅವ್ರಿಗೆ ಏನು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೇನು ಕೂಡ ಏನು ಗೆಲುವು ಸಿಗಲ್ಲ. ಏನೇ ಮಾಡಿದ್ರು ಕೂಡ ಒಂದ್ ದಿವಸ ಮಣ್ಣಾಗಲೇಬೇಕು. ಅವ್ರ ಮಾತುಗಳು, ಅವ್ರ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ಬರಲ್ಲ. ಇದನ್ನು ಕಾಂಗ್ರೆಸ್ ಪಕ್ಷ ಹೋರಾಟದ ಮುಖಾಂತರ ಎದುರಿಸ್ತೀವಿ. ಮುಂದಿನ ದಿನಗಳಲ್ಲಿ ನರೇಗಾ ಕೂಡ ಹೋರಾಟ ಮಾಡ್ತೀವಿ, ವೋಟ್ ಚೋರಿ ಕೂಡ ಹೋರಾಟ ಮಾಡ್ತೀವಿ. ದೇಶಭಕ್ತಿಯನ್ನ ನಾವು ಭಾರತಕ್ಕೆ ದೇಶಭಕ್ತಿಯನ್ನು ಇಟ್ಕೊಂಡಿದ್ದೇವೆ ಹೊರತು ಹಿಂದುತ್ವದ ದೇಶಭಕ್ತಿ ಅಲ್ಲ. ನಾವು ಸ್ವಾಭಿಮಾನದ ದೇಶಭಕ್ತಿ, ಕಾಂಗ್ರೆಸ್ ಪಕ್ಷದ ದೇಶಭಕ್ತಿ, ಸಂವಿಧಾನವನ್ನ, ಅಂಬೇಡ್ಕರ್ ಅವರನ್ನ, ಗಾಂಧಿಯವರನ್ನ ಮೇಲೆ ಎತ್ತುವಂಥದ್ದು, ಅವರ ಕೈ ಹಿಡಿಯುವಂಥದ್ದು, ಈ ದೇಶದ ಜನರ ಮಧ್ಯೆ ಇರುವಂಥದ್ದು ದೇಶಭಕ್ತಿ ನಮ್ಮಲ್ಲಿದೆ. ಅವ್ರು ನಮ್ಮ ದೇಶಭಕ್ತಿ ಪಾಠವನ್ನು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಆಕ್ಚುಲಿ ದೇಶದ್ರೋಹಿಗಳು. ಮೋದಿ ಮತ್ತೆ ಅಮಿತ್ ಶಾ ಅವರು ದೇಶದ್ರೋಹಿಗಳು ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.